ನಮಸ್ತೆ ಏನಿದ್ರೆ ಸರ್, ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬನಾನಾ ಕ್ರಾಪ್ದು ಮೇಕಿಂಗ್ ಪರ್ಪಸ್ಗೆ ಯಾವ ಥರ ಮಾಡ್ತಿದ್ದೀರಾ ಅಂತ ತಿಳಿಸ್ಕೊಡ್ತೀನಿ. ಕ್ರಾಪ್ದು ಕಲ್ಟಿವೇಷನ್ದು. ಸೊ ಮಳೆ ರೈನಿ ಸೀಸನ್ನಲ್ಲಿ ಮಳೆ ಜಾಸ್ತಿ ಆದರೆ ಗಿಡಗಳೆಲ್ಲ ಬಿದ್ದೋಗುತ್ತಿರ್ತಾರೆ. ಮಳೆ ಮತ್ತು ಗಾಳಿ ಜಾಸ್ತಿ ಆದರೆ. ಸೊ ನಾನು ಆಲ್ರೆಡಿ ನಿಮಗೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಬಿದ್ದೋಗುತ್ತೆ. ಸೊ ಅದ್ರ ಪರ್ಪಸ್ಸಾಗಿ ಈ ಥರ ಸ್ಟೇಕಿಂಗ್ನ ಕಡ್ಡಿನ ಬಡಿಸ್ರೆ ಸಪೋರ್ಟಿಂಗ್ ಪರ್ಪಸ್ಗೆ ಈ ಥರ ಇದ್ದರೆ ಸೊ ಎಷ್ಟೇ ಮಳೆ ಬಂದ್ರೂ ಏನಾಗಲ್ಲ. ಹಾಂ ಹಾಂ ಗಾಳಿ ಎಷ್ಟೇ ಬಿಡಲಿ ಇನ್ನೂ ಒಳಗಡೆ ಪೇಪರ್ ಹಾಕಿದ್ದೀರಿ ನೋಡ್ತೀವಿ ಗೊನೆ ಆ ಕಡೆ ಇನ್ನೂ ಗೊನೆ ನೀಟಾಗಿದೆ. ತುಂಬ ಚೆನ್ನಾಗಿದೆ ಕ್ರಾಪ್ ಎಲ್ಲ. ಓಕೆ ಸರ್. ಸೊ ನಾಟಿ ಮಾಡಿ ಒಂದು 7 months ಆಗಿರುತ್ತೆ ಈ ಥರ. ಸೊ ಕ್ರಾಪ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ತುಂಬ ಎಕ್ಸಲೆಂಟಾಗಿ ಬಂದಿದೆ. ನೀವು ಗಮನಿಸ್ಬೋದು ವೀಡಿಯೋದಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಗೊನೆಗೆಲ್ಲ ಕವರ್ ಕವರಿಂಗ್. ಸೊ ಹತ್ರ ನೋಡ್ತಾ ಇದ್ರಲ್ಲ. ಸೊ ಬಾಳೆ ಗಿಡಕ್ಕೆ ಈ ಥರ ಸಪೋರ್ಟಿಂಗ್ ಕೊಟ್ಟರೆ ಎಷ್ಟೇ ಮಳೆ ಮತ್ತು ಗಾಳಿ ಬಂದ್ರೂ ನಿಮಗೆ ಬೆಳೆ ನಷ್ಟ ಆಗೋಲ್ಲ. ಧೈರ್ಯವಾಗಿ ನಮ್ಮ ಈ ಥರ ಮಾಡ್ಬೋದು. ಸೊ ರೈತರೇ ನೋಡ್ತಾ ಇದ್ರಲ್ಲ ಯಾವ ಥರ ನಮ್ಮ ರೈತರು ಗಿಡಕ್ಕೆ ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಸ್ಟೇಕಿಂಗು ಕಡ್ಡಿಗಳನ್ನ ಗಮನಿಸ್ಬೋದು ನೀವು. ಮತ್ತು ಇನ್ನೊಂದು ನೀವು ಗಮನಿಸ್ಬೋದು, ಈ ಕವರಿಂಗು ಹಾಕಿದ್ದಾರೆ ಆ ಗೊನೆಗೆ ಕಂಪ್ಲೀಟ್ ಎಲ್ಲ ಕಡೆಯೂ ಬಳಸಿದ್ದಾರೆ. ಸೊ ಇವು ಅನ್ಕೋಬೋದು ಏನಕ್ಕೆ ಹಾಕಿರ್ಬೋದು ಅಂತ. ಸೊ ಇದರ ಹಾಕಿರೋ ಮೈನ್ ಪರ್ಪಸ್ ಬಂದು ನಿಮಗೆ ನೋಡ್ತಾ ಇರಲಿಲ್ಲ, ಈ ಕವರು ಏನಕ್ಕಾಗಿರೋ ಅಂತ ನಾನು ತಿಳಿಸ್ಕೊಡ್ತೀನಿ. ರೀಸನ್ನು ಮತ್ತು ಪರ್ಪಸ್ಸು ಏನಕ್ಕಂತ ತಿಳಿಸ್ಕೊಡ್ತೀನಿ. ಇದು ಕವರು ಹಾಕಿರೋ ಪರ್ಪಸ್ ಮೇಜರ್ ಬಂದು ನಿಮಗೆ ಈ ಮಳೆ ಬಂದರೆ ಕಲ್ಲು ಮತ್ತು ಮಳೆ ಮಿಕ್ಸ್ ಆಗಿ ಬಂದರೆ ಸೊ ಅಂಥ ಟೈಮಲ್ಲಿ ಗೊನೆಗೆ ಮತ್ತು ಕಾಯಿಗೆ ಇಳುವರಿಗೆ ಗಿಡಕ್ಕೆ ಗಿಡ ಅನ್ನೋಕ್ಕಿಂತ ಗೊಂಚಲಿಗೆ ಕಾಯಿಗೆ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಅನ್ನೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಬಳಸಿದರೆ ಈ ಥರ ನೋಡ್ಬೋದು. ತುಂಬ ಎಕ್ಸಲೆಂಟಾಗಿದೆ ಐಡಿಯಾ. ಈ ಸ್ಟೇಕಿಂಗ್ ಕೊಟ್ಟರೆ ಗಿಡಕ್ಕೆ ಸಪೋರ್ಟ್ ಸಿಗುತ್ತೆ. ಮತ್ತು ಇನ್ನೊಂದು ಈ ಥರ ಬ್ರಾಂಚಸ್ಗೆ ಮತ್ತು ಗೊಂಚಲುಗಳಿಗೆ ಈ ಥರ ಕವರಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಎಷ್ಟೇ ಮಳೆ ಗಾಳಿ ಬಿದ್ದರೂ ಕಲ್ಲು ಮಳೆ ಬಿದ್ದರೂ ನಿಮ್ಗೆ ಯಾವುದೇ ಥರ ಡ್ಯಾಮೇಜ್ ಆಗೋಲ್ಲ ಅನ್ನೋದು ನಾನು ಗ್ಯಾರಂಟಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಬೇರೆ ರೈತರು ನನಗೆ ಆ್ಯಕ್ಚುಲಿ ಒಂದು ವಾರ ಮುಂಚೆ ರೈತರು ಕೆಲವರು ಕಾಲ್ ಮಾಡಿ ಅವರು ಮಳೆ ಬಿದ್ದು ಡ್ಯಾಮೇಜ್ ಆಗಿದೆ ಅಂತ ಈ ಥರ ವೀಡಿಯೋ ಹಾಕಿದರು. ಸೊ ನಾನು ಆಲ್ರೆಡಿ ಆ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಸೊ ಬೇರೆ ರೈತರು ಅದನ್ನು ಅಂಥ ರೈತರಿಗೆ ನಾನು ಏನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಬಾಳೆ ಗಿಡಕ್ಕೆ ಒಂದು ಈ ಥರ ನೀಲಗಿರಿದು ಕಡ್ಡಿಗಳನ್ನ ಸಪೋರ್ಟಿಂಗ್ ಕೊಡಿ. ಸಪೋರ್ಟಿಂಗ್ ಪರ್ಪಸ್ಗೆ ಕೊಡಿ. ಮತ್ತು ಇನ್ನೊಂದು ಈ ಥರ ಗೊಂಚಲುಗಳಿಗೆ ದಯವಿಟ್ಟು ಕವರಿಂಗ್ ಮಾಡಿ ರೈತರೆ. ತುಂಬ ಯೂಸ್ ಆಗುತ್ತೆ ನಮಗೆ. ಇದ್ರೂ ಎಷ್ಟೇ ಮಳೆ ಬಿದ್ರೂ ಏನು ನಿಮಗೆ ಯಾವುದೇ ಥರ ಗಿಡಕ್ಕೆ ಅಥವಾ ಬೆಳೆಗೆ ಮತ್ತು ಇಳುವರಿಗೆ ಯಾವುದೇ ಥರ ನಷ್ಟ ಆಗೋಲ್ಲ. ಸೊ ದಯವಿಟ್ಟು ಈ ಥರ ಪದ್ಧತಿಗಳನ್ನ ಬಳಸ್ಕೊಂಡ್ರೆ ನಮ್ಮ ರೈತರು ಮಳೆಗಾಲದಲ್ಲಿ ಮೇ ಬಿ ಇನ್ನು ಮಳೆ ಬರೋ ಮೂಮೆಂಟ್ಸು ಇದೆ. ಸೊ ದಯವಿಟ್ಟು ಇಂಥ ಮಳೆಗಾಲದಲ್ಲಿ ದಯವಿಟ್ಟು ಇಂಥ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಸೊ ನೋಡ್ತಾ ಇದ್ರಲ್ಲ ರೈತರೆ. ಸೊ ದಯವಿಟ್ಟು ಬೇರೆ ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಬನಾನಾ ಫಾರ್ಮರ್ಸ್ ಆಗಿರ್ಬೋದು ಮತ್ತು ಯಾವುದೇ ಥರ ತರಕಾರಿ ಆಗಿರ್ಬೋದು ರೈತರು ಈ ಥರ ಬಳಸ್ಕೊಂಡ್ರೆ ಬೆಟರು.
ಮತ್ತು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಒಳ್ಳೆಯ ಮಾಹಿತಿ. ಸೊ ಇದುವರೆಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸೊ ದಯವಿಟ್ಟು ನಮ್ಮ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರ ಕೃಷಿಗೆ ಮತ್ತು ವ್ಯವಸಾಯಕ್ಕೆ ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಥರ ಮಾಹಿತಿಗಳು ನಿರಂತರವಾಗಿ ಪ್ರಸಾರವಾಗುತ್ತಲೇ ಇರುತ್ತೆ. ಮತ್ತು ಇನ್ನೊಂದು ವೀಡಿಯೋಸ್ನ ಲೈಕ್ ಮಾಡ್ತಾಯಿದ್ರೆ ಇನ್ನಷ್ಟು ನಂಬರ್ ಆಫ್ ಫಾರ್ಮರ್ಸ್ ರೈತರಿಗೆ ಮತ್ತು ಫಾರ್ಮರ್ಸ್ಗೆ ಪೀಪಲ್ಗೆ ಇದು ರೀಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹತ್ರ. ಸೊ ಬನಾನಾ ರೈತರು ಯಾರೇ ಇದ್ರೆ ಸೊ ದಯವಿಟ್ಟು ಈ ಪದ್ಧತಿನ ಅಳವಡಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ರೈತರೆ ನಿಮಗೆ. ನಾರ್ಮಲಾಗಿ ಇಳುವರಿ ಬಂದು ಒಂದು ವರ್ಷಕ್ಕೆ ಬರುತ್ತೆ. ಸೊ ಅದವರೆಗೆ ನಮ್ಮ ಕ್ರಾಪ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಫ್ರಮ್ ಎನ್ವಿರಾನ್ಮೆಂಟು, ರೈನು, ವಿಂಡು